ನಮಸ್ಕಾರ. ಟಾಸ್ಕ್ 1 ಆಫ್ ಜಾಯ್ನಿಂಗ್ ಸ್ಟ್ರೇಟ್ ಲೈನ್ ಟು ಅನ್ ಆರ್ಕ್ ಕುರಿತ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಮಾರ್ಕಿಂಗ್ ಬ್ಲಾಕ್ನೊಂದಿಗೆ ಮೆಟಾಲಿಕ್ ಸರ್ಫೇಸ್ಗಳಲ್ಲಿ ಲೈನ್ಗಳನ್ನು ಮಾರ್ಕ್ ಮಾಡಿ, ಸ್ಕ್ರೈಬರ್ನೊಂದಿಗೆ ಲೈನ್ಗಳನ್ನು ಮಾರ್ಕ್ ಮಾಡಿ, ಬಿವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗಲ್ಗಳನ್ನು ಮಾರ್ಕ್ ಮಾಡಿ, ಡಿವೈಡರ್ನೊಂದಿಗೆ ಆಂಗಲ್ಗಳನ್ನು ವಿಭಜಿಸಿ, ಡಿವೈಡರ್ ಮತ್ತು ಸ್ಕ್ರೈಬರ್ನೊಂದಿಗೆ ಸರ್ಕಲ್ಗಳು, ಆರ್ಕ್ಗಳು ಮತ್ತು ಟ್ಯಾಂಜೆಂಟ್ಗಳನ್ನು ಮಾರ್ಕ್ ಮಾಡಿ, ಡಾಟ್ ಪಂಚ್ನೊಂದಿಗೆ ಪ್ರೊಫೈಲ್ ಅನ್ನು ರಿಜಿಸ್ಟರ್ ಮಾಡಿ. ಆರ್ಕ್ಗೆ ಸ್ಟ್ರೈಟ್ ಲೈನ್ ಅನ್ನು ಜಾಯಿನ್ ಮಾಡುವ ಕಾರ್ಯವಿಧಾನವನ್ನು ನಾವು ಕಲಿಯೋಣ. ಈ ಅಭ್ಯಾಸಕ್ಕೆ ಅಗತ್ಯವಿರುವ ಟೂಲ್ಗಳೆಂದರೆ ಸ್ಟೀಲ್ ರೂಲ್, ಟ್ರೈ ಸ್ಕ್ವೇರ್, ಡಿವೈಡರ್, ವರ್ನಿಯರ್ ಕ್ಯಾಲಿಪರ್, ಮಾರ್ಕಿಂಗ್ ಮೀಡಿಯಾ, ಡಿಫರೆಂಟ್ ಗ್ರೇಡ್ಸ್ ಅಂಡ್ ಸೈಜಸ್ ಆಫ್ ಫೈಲ್ಸ್, ಸರ್ಫೇಸ್ ಟೇಬಲ್, ವರ್ನಿಯರ್ ಹೈಟ್ ಗೇಜ್, angle plate, dot punch and center punch, ball peen hammer, anvil, bevel protractor, scriber. ಸ್ಟೀಲ್ ರೂಲ್ ಬಳಸಿ ರಾ ಮೆಟೀರಿಯಲ್ನ ಸೈಜ್ ಅನ್ನು ಪರಿಶೀಲಿಸಿ. ಬ್ಯಾಸ್ಟರ್ಡ್ ಫೈಲ್ ಬಳಸಿ 6 ಫೇಸ್ಗಳನ್ನು ಫೈಲ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಆಂಗಲ್ ಪ್ಲೇಟ್ ಸಹಾಯದೊಂದಿಗೆ ಸರ್ಫೇಸ್ ಟೇಬಲ್ ಮೇಲೆ ವರ್ನಿಯರ್ ಹೈಟ್ ಗೇಜ್ ಬಳಸಿಕೊಂಡು 150 mm ಇಂಟು 60 mm ಸೈಜ್ಗೆ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿಕೊಂಡು ಆನ್ವಿಲ್ ಮೇಲಿನ ವರ್ಕ್ ಪೀಸ್ ಮೇಲೆ ವಿಟ್ನೆಸ್ ಮಾರ್ಕ್ ಮಾಡಿ. ವಿಭಿನ್ನ ಗ್ರೇಡ್ಗಳ ಫೈಲ್ಗಳನ್ನು ಬಳಸಿಕೊಂಡು ಆಯಾ ಸೈಜ್ಗಳಿಗೆ ಫೈಲ್ ಮತ್ತು ಫಿನಿಶ್ ಮಾಡಿ. ಟ್ರೈ ಸ್ಕ್ವೇರ್ ಬಳಸಿ ಪ್ಯಾರಲಲಿಸಂ ಮತ್ತು ಪರ್ಪೆಂಡಿಕ್ಯುಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ವರ್ನಿಯರ್ ಕ್ಯಾಲಿಪರ್ ಅನ್ನು ಬಳಸಿಕೊಂಡು ವರ್ಕ್ ಪೀಸ್ನ ಅಳತೆಯು 150 mm ಇಂಟು 60 mm ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸರ್ಫೇಸ್ ಟೇಬಲ್ ಅನ್ನು ಆಯಿಲ್ನಿಂದ ಸ್ವಚ್ಛಗೊಳಿಸಿ. ಆಂಗಲ್ ಪ್ಲೇಟ್, ವರ್ನಿಯರ್ ಹೈಟ್ ಗೇಜ್, ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಅವುಗಳನ್ನು ಸರ್ಫೇಸ್ ಟೇಬಲ್ ಮೇಲೆ ಇರಿಸಿ. ಮತ್ತೊಮ್ಮೆ ಫೇಸ್ ಎ ಮೇಲೆ ಮಾರ್ಕಿಂಗ್ ಮೀಡಿಯಾವನ್ನು ಲೇಪಿಸಿ. ಸರ್ಫೇಸ್ ಟೇಬಲ್ ಮೇಲೆ ಜಾಬ್ ಅನ್ನು ಇರಿಸಿ ಮತ್ತು ಆಂಗಲ್ ಪ್ಲೇಟ್ನೊಂದಿಗೆ ಅದನ್ನು ಸಪೋರ್ಟ್ ಮಾಡಿ. ಅಂದರೆ 64 mm ಸೈಡ್ ಸರ್ಫೇಸ್ ಟೇಬಲ್ನತ್ತ ಮುಖ ಮಾಡಿರಬೇಕು. ಸಂಪೂರ್ಣ ವರ್ಕ್ ಪೀಸನ್ನು 2 ಸಮಾನ ಭಾಗಗಳಾಗಿ ವಿಭಜಿಸುವಂತೆ ಫೇಸ್ ಸಿ ಇಂದ 75 mm ನಲ್ಲಿ ಒಂದು ಲೈನ್ ಅನ್ನು ಮಾರ್ಕ್ ಮಾಡಿ. 2 ಸೈಡ್ಗಳನ್ನು 20 mm ಸ್ಪ್ಯಾನರ್ ಸೈಡ್ ಮತ್ತು 22 mm ಸ್ಪ್ಯಾನರ್ ಸೈಡ್ ಎಂದು ಹೆಸರಿಸಿ. ಫೇಸ್ ಬಿ ಇಂದ ಫೇಸ್ ಎಗೆ 30 mm ನಲ್ಲಿ ಸೆಂಟರ್ ಲೈನ್ ಡೇಟಮ್ ಅನ್ನು ಮಾರ್ಕ್ ಮಾಡಿ. 30 mm ಲೈನ್ ಒಂದು ಹಾರಿಜಾಂಟಲ್ ಸೆಂಟರ್ ಲೈನ್ ಆಗಿದೆ. 22 mm ಸ್ಪ್ಯಾನರ್ ಸೈಡ್ನಲ್ಲಿ ಮಾರ್ಕ್ ಮಾಡುವ ವಿಧಾನವನ್ನು ನಾವು ಈಗ ಕಲಿಯೋಣ. ಫೇಸ್ ಬಿ ಇಂದ 20 mm ಮತ್ತು 35 mm ಅಂತರದಲ್ಲಿ ಫೇಸ್ ಎ ಮೇಲೆ ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ವರ್ನಿಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಸಿ ಇಂದ 19 mm ಮತ್ತು 23 mm ಅಂತರದಲ್ಲಿ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಇದು ಪಾಯಿಂಟ್ ಎ ಮತ್ತು ಬಿಗಳಲ್ಲಿ ಕ್ರಮವಾಗಿ 35 mm ಮತ್ತು 20 mm ನ ಹಾರಿಜಾಂಟಲ್ ಲೈನ್ ಅನ್ನು ಕತ್ತರಿಸುತ್ತದೆ. ಪಾಯಿಂಟ್ ಎ, ಬಿ ಮತ್ತು ಸಿಗಳನ್ನು ಹೆಚ್ಚಿನ ಮಾರ್ಕಿಂಗ್ಗಳಿಗಾಗಿ ಗಮನಿಸಿ. ಬಿವೆಲ್ ಪ್ರೊಟ್ರಾಕ್ಟರ್ ಅನ್ನು ಬಳಸಿಕೊಂಡು
ಸೆಂಟ್ರಲ್ ಲೈನ್ ಡೇಟಮ್ನಿಂದ ಪಾಯಿಂಟ್ ಸಿ ನಲ್ಲಿ 14 ಡಿಗ್ರಿ ಆಂಗಲ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಬಳಸಿಕೊಂಡು ಡಿವೈಡರ್ ಅನ್ನು 27 ಎಂಎಂಗೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಡಿ ಅನ್ನು ಪಡೆಯಲು 14 ಡಿಗ್ರಿ ಆಂಗ್ಯುಲಾರ್ ಲೈನ್ ಅನ್ನು ಕತ್ತರಿಸಿ. ಬಿವೆಲ್ ಪ್ರೊಟ್ರಾಕ್ಟರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಪಾಯಿಂಟ್ ಡಿ ಇಂದ ಪಾಯಿಂಟ್ ಬಿ ಕಡೆಗೆ 90 ಡಿಗ್ರಿ ಲೈನ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಬಳಸಿಕೊಂಡು ಡಿವೈಡರ್ ಅನ್ನು 22 ಎಂಎಂಗೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಇ ಅನ್ನು ಪಡೆಯಲು 90 ಡಿಗ್ರಿ ಆಂಗ್ಯುಲಾರ್ ಲೈನ್ ಅನ್ನು ಕತ್ತರಿಸಿ. ಅಂತೆಯೇ ಡಿಇ ಲೈನ್ ರೆಫರೆನ್ಸ್ನೊಂದಿಗೆ 90 ಡಿಗ್ರಿ ಆಂಗ್ಯುಲಾರ್ ಲೈನ್ ಅನ್ನು ಮಾರ್ಕ್ ಮಾಡಿ ಮತ್ತು ಅದನ್ನು 27 ಎಂಎಂ ಅಂತರಕ್ಕೆ ಕತ್ತರಿಸಿ. ಇದರಿಂದ ಪಾಯಿಂಟ್ ಎಫ್ ಸಿಗುತ್ತದೆ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 11 ಎಂಎಂಗೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಜಿ ಅನ್ನು ಪಡೆಯಲು ಡಿಇ ಲೈನ್ ಅನ್ನು 2 ಈಕ್ವಲ್ ಪಾರ್ಟ್ಗಳಾಗಿ ಕತ್ತರಿಸಿ. ಪಾಯಿಂಟ್ ಜಿ ಇಂದ ಬೆವೆಲ್ ಪ್ರೊಟ್ರಾಕ್ಟರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಡಿಇಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತೆ ಒಂದು ಲೈನ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 19 ಎಂಎಂ ಉದ್ದಕ್ಕೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಹೆಚ್ ಅನ್ನು ಪಡೆಯಲು ಪರ್ಪೆಂಡಿಕ್ಯುಲರ್ ಲೈನ್ ಮೇಲೆ ಮಾರ್ಕ್ ಮಾಡಿ. ಆನ್ವಿಲ್ ಮೇಲೆ ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಎ, ಬಿ ಮತ್ತು ಹೆಚ್ ಆರ್ಕ್ ಸೆಂಟರ್ಸ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 19 ಎಂಎಂಗೆ ಸೆಟ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಪಾಯಿಂಟ್ ಸಿ ಇಂದ ಪ್ರಾರಂಭಿಸಿ ಎ ಸೆಂಟರ್ ಆಗಿರುವಂತೆ ಒಂದು ಆರ್ಕ್ ಅನ್ನು ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ 20 ಎಂಎಂ ಹಾರಿಜಾಂಟಲ್ ಲೈನ್ ಅನ್ನು ಸಂಧಿಸುವಂತೆ ಬಿ ಸೆಂಟರ್ ಆಗಿ ಮತ್ತು ಬಿಎಫ್ ರೇಡಿಯಸ್ ಆಗಿರುವಂತೆ ಒಂದು ಆರ್ಕ್ ಅನ್ನು ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಹೆಚ್ ಸೆಂಟರ್ ಆಗಿ ಮತ್ತು ಜಿಎಚ್ ರೇಡಿಯಸ್ ಆಗಿರುವಂತೆ ಒಂದು ಆರ್ಕ್ ಅನ್ನು ಮಾರ್ಕ್ ಮಾಡಿ. ಅಂದರೆ ಲೈನ್ ಸಿಡಿ ಮತ್ತು ಇಎಫ್ಗಳನ್ನು ಆರ್ಕ್ ಕತ್ತರಿಸುತ್ತದೆ. ಡ್ರಾಯಿಂಗ್ ಪ್ರಕಾರ ಫೇಸ್ ಬಿ ಇಂದ ಫೇಸ್ ಎಗೆ 20.5 ಎಂಎಂ ಮತ್ತು 39.5 ಎಂಎಂ ಅಂತರದಲ್ಲಿ ಹಾರಿಜಾಂಟಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಇದು ಕ್ರಮವಾಗಿ ಪಾಯಿಂಟ್ ಐ ಮತ್ತು ಜೆಗಳಲ್ಲಿ ಆರ್ಕ್ಗಳನ್ನು ಕತ್ತರಿಸುತ್ತದೆ. ಡ್ರಾಯಿಂಗ್ ಪ್ರಕಾರ ಡೌನ್ವರ್ಡ್ ಸೈಡ್ನಲ್ಲಿ 13 ಎಂಎಂ ರೇಡಿಯಸ್ ಟೆಂಪ್ಲೇಟ್ ಅನ್ನು ಬಳಸಿಕೊಂಡು ಸ್ಪ್ಯಾನರ್ ಆಬ್ಜೆಕ್ಟ್ ಲೈನ್ಗಳನ್ನು ಜಾಯಿನ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಅಪ್ವರ್ಡ್ ಸೈಡ್ನಲ್ಲಿ 51 ಎಂಎಂ ರೇಡಿಯಸ್ ಟೆಂಪ್ಲೇಟ್ ಅನ್ನು ಬಳಸಿಕೊಂಡು ಸ್ಪ್ಯಾನರ್ ಆಬ್ಜೆಕ್ಟ್ ಲೈನ್ಗಳನ್ನು ಜಾಯಿನ್ ಮಾಡಿ ಮತ್ತು 22 ಎಂಎಂ ಸ್ಪ್ಯಾನರ್ ಸೈಡ್ ಅನ್ನು ಪೂರ್ಣಗೊಳಿಸಿ. 20 ಎಂಎಂ ಸ್ಪ್ಯಾನರ್ ಸೈಡ್ನಲ್ಲಿ ಮಾರ್ಕ್ ಮಾಡುವ ಕಾರ್ಯವಿಧಾನವನ್ನು ನಾವು ಈಗ ಕಲಿಯೋಣ. 1 ಇಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು 26 ಎಂಎಂ ಮತ್ತು 38 ಎಂಎಂ ಅಂತರದಲ್ಲಿ ಫೇಸ್ ಬಿ ಇಂದ ಫೇಸ್ ಎಗೆ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. 1 ಇಯರ್ ಹೈಟ್ ಗೇಜ್ ಅನ್ನು ಬಳಸಿಕೊಂಡು ಫೇಸ್ ಇ ಇಂದ 16 ಎಂಎಂ ಅಂತರದಲ್ಲಿ ಲೈನ್ ಅನ್ನು ಮಾರ್ಕ್ ಮಾಡಿ. ಇದು ಪಾಯಿಂಟ್ ಎಲ್ ನಲ್ಲಿ 26 ಎಂಎಂ ಹಾರಿಜಾಂಟಲ್ ಲೈನ್ ಅನ್ನು ಕತ್ತರಿಸುತ್ತದೆ. ಹೆಚ್ಚಿನ ಮಾರ್ಕಿಂಗ್ಗಳಿಗಾಗಿ ಪಾಯಿಂಟ್ ಎಂ ಅನ್ನು ಗಮನಿಸಿ. ಬಿವೆಲ್ ಪ್ರೊಟ್ರಾಕ್ಟರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಪಾಯಿಂಟ್ ಎಂ ಇಂದ ಎಲ್ಎಂಗೆ 14 ಡಿಗ್ರಿ ಆಂಗಲ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 22 ಎಂಎಂಗೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಎನ್ ಅನ್ನು ಪಡೆಯಲು ಆಂಗ್ಯುಲಾರ್ ಲೈನ್ ಅನ್ನು ಕತ್ತರಿಸಿ. ಬೆವೆಲ್ ಪ್ರೊಟ್ರಾಕ್ಟರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಲೈನ್ ಎಂಎನ್ ನ ರೆಫರೆನ್ಸ್ನೊಂದಿಗೆ 90 ಡಿಗ್ರಿ ಆಂಗಲ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 20 ಎಂಎಂಗೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಒ ಅನ್ನು ಪಡೆಯಲು ಆಂಗ್ಯುಲಾರ್ ಲೈನ್ ಅನ್ನು ಕತ್ತರಿಸಿ. ಅದೇ ರೀತಿ ಎನ್ಒ ಲೈನ್ ರೆಫರೆನ್ಸ್ನೊಂದಿಗೆ 90 ಡಿಗ್ರಿ ಆಂಗ್ಯುಲಾರ್ ಲೈನ್ ಅನ್ನು ಮಾರ್ಕ್ ಮಾಡಿ ಮತ್ತು ಪಾಯಿಂಟ್ ಪಿ ಅನ್ನು ಪಡೆಯಲು ಅದನ್ನು 22 ಎಂಎಂ ಅಂತರಕ್ಕೆ ಕತ್ತರಿಸಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 10 ಎಂಎಂಗೆ ಸೆಟ್ ಮಾಡಿ ಮತ್ತು ಪಾಯಿಂಟ್ ಕ್ಯೂ ಅನ್ನು ಪಡೆಯಲು ಎನ್ಒ ಲೈನ್ ಮೇಲೆ ಸೆಂಟರ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿ. ಬೆವೆಲ್ ಪ್ರೊಟ್ರಾಕ್ಟರ್ ಮತ್ತು ಸ್ಕ್ರೈಬರ್ ಅನ್ನು ಬಳಸಿಕೊಂಡು ಪಾಯಿಂಟ್ ಕ್ಯೂ ಇಂದ
ONಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತೆ ಲೈನ್ ಅನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 16 ಎಂಎಂಗೆ ಸೆಟ್ ಮಾಡಿ ಮತ್ತು ONಗೆ ಪರ್ಪೆಂಡಿಕ್ಯುಲರ್ ಆಗಿರುವ ಲೈನ್ ಮೇಲೆ ಪಾಯಿಂಟ್ R ಅನ್ನು ಪಡೆದುಕೊಳ್ಳಿ. ಪಾಯಿಂಟ್ P ಇಂದ 14 ಎಂಎಂ ದೂರದಲ್ಲಿ ಪಾಯಿಂಟ್ S ಅನ್ನು ಪಡೆಯಲು ಫೇಸ್ B ಇಂದ ಹಾರಿಜಾಂಟಲ್ ಲೈನ್ ಅನ್ನು ಮಾರ್ಕ್ ಮಾಡಿ. ಪಾಯಿಂಟ್ S ಇಂದ ಪಾಯಿಂಟ್ T ನಲ್ಲಿ 38 ಎಂಎಂ ಲೈನ್ ಅನ್ನು ಸಂಧಿಸುವಂತೆ ಫೇಸ್ C ಇಂದ ಲೈನ್ ಅನ್ನು ಮಾರ್ಕ್ ಮಾಡಿ. ಆನ್ವಿಲ್ ಮೇಲೆ ಸೆಂಟರ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಬಳಸಿ T, Q ಮತ್ತು L ಆರ್ಕ್ ಸೆಂಟರ್ಗಳನ್ನು ಮಾರ್ಕ್ ಮಾಡಿ. ಸ್ಟೀಲ್ ರೂಲ್ ಅನ್ನು ಬಳಸಿಕೊಂಡು ಡಿವೈಡರ್ ಅನ್ನು 16 ಎಂಎಂಗೆ ಸೆಟ್ ಮಾಡಿ. ಡ್ರಾಯಿಂಗ್ ಪ್ರಕಾರ M ಇಂದ ಪ್ರಾರಂಭಿಸಿ L ಸೆಂಟರ್ ಆಗಿರುವಂತೆ ಒಂದು ಆರ್ಕ್ ಅನ್ನು ಮಾರ್ಕ್ ಮಾಡಿ. T ಸೆಂಟರ್ ಆಗಿರುವಂತೆ ಮತ್ತು P ಇಂದ TPU ರೇಡಿಯಸ್ ಆಗಿರುವಂತೆ ಒಂದು ಆರ್ಕ್ ಅನ್ನು ಮಾರ್ಕ್ ಮಾಡಿ. ಇದು 38 ಎಂಎಂ ಹಾರಿಜಾಂಟಲ್ ಲೈನ್ ಅನ್ನು ಸಂಧಿಸುತ್ತದೆ. ಪಾಯಿಂಟ್ R ಸೆಂಟರ್ ಆಗಿರುವುದರೊಂದಿಗೆ 16 ಎಂಎಂ ರೇಡಿಯಸ್ ಆರ್ಕ್ ಅನ್ನು ಮಾರ್ಕ್ ಮಾಡಿ. ಅಂದರೆ ಆರ್ಕ್ OP ಮತ್ತು MN ಲೈನ್ಗಳನ್ನು ಕತ್ತರಿಸುತ್ತದೆ. ಪಾಯಿಂಟ್ U ಮತ್ತು Vಗಳಲ್ಲಿ ಕ್ರಮವಾಗಿ ಆರ್ಕ್ ಅನ್ನು ಕತ್ತರಿಸಲು 21 ಎಂಎಂ ಮತ್ತು 39 ಎಂಎಂ ಅಂತರದಲ್ಲಿ ಫೇಸ್ B ಇಂದ ಪ್ಯಾರಲಲ್ ಲೈನ್ಗಳನ್ನು ಮಾರ್ಕ್ ಮಾಡಿ. ಡ್ರಾಯಿಂಗ್ ಪ್ರಕಾರ ಡೌನ್ವರ್ಡ್ ಸೈಡ್ನಲ್ಲಿ 51 ಎಂಎಂ ರೇಡಿಯಸ್ ಟೆಂಪ್ಲೇಟ್ ಅನ್ನು ಬಳಸಿಕೊಂಡು ಸ್ಪ್ಯಾನರ್ ಆಬ್ಜೆಕ್ಟ್ ಲೈನ್ಗಳನ್ನು ಜಾಯಿನ್ ಮಾಡಿ. ಡ್ರಾಯಿಂಗ್ ಪ್ರಕಾರ 20 ಎಂಎಂ ಸ್ಪ್ಯಾನರ್ ಸೈಡ್ ಅನ್ನು ಪೂರ್ಣಗೊಳಿಸಲು ಅಪ್ವರ್ಡ್ ಸೈಡ್ನಲ್ಲಿ 13 ಎಂಎಂ ರೇಡಿಯಸ್ ಟೆಂಪ್ಲೇಟ್ ಅನ್ನು ಬಳಸಿ ಮಾರ್ಕ್ ಮಾಡುವ ಮೂಲಕ ಸ್ಪ್ಯಾನರ್ ಆಬ್ಜೆಕ್ಟ್ ಲೈನ್ಗಳನ್ನು ಜಾಯಿನ್ ಮಾಡಿ. 22 ಎಂಎಂ ಸೈಡ್ ಮತ್ತು 20 ಎಂಎಂ ಸೈಡ್ಗಳ ಎಂಡ್ ಪಾಯಿಂಟ್ಗಳನ್ನು ಸಂಪರ್ಕಿಸುವ ಮೂಲಕ ಸ್ಪ್ಯಾನರ್ ಪ್ರೊಫೈಲ್ ಅನ್ನು ಪೂರ್ಣಗೊಳಿಸಿ. ಸ್ಪ್ಯಾನರ್ ಆಬ್ಜೆಕ್ಟ್ ಲೈನ್ಗಳನ್ನು ವಿಟ್ನೆಸ್ ಮಾರ್ಕ್ ಮಾಡುವುದು. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಆನ್ವಿಲ್ನಲ್ಲಿ 22 ಎಂಎಂ ಸ್ಪ್ಯಾನರ್ ಸೈಡ್ನ ಸ್ಪ್ಯಾನರ್ ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಡಾಟ್ ಪಂಚ್ ಮತ್ತು ಬಾಲ್ ಪೀನ್ ಹ್ಯಾಮರ್ ಅನ್ನು ಬಳಸಿಕೊಂಡು ಆನ್ವಿಲ್ನಲ್ಲಿ 20 ಎಂಎಂ ಸ್ಪ್ಯಾನರ್ ಸೈಡ್ನ ಸ್ಪ್ಯಾನರ್ ಪ್ರೊಫೈಲ್ ಅನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ಸಂಪೂರ್ಣ ಸ್ಟ್ರಕ್ಚರ್ ಅನ್ನು ಪಡೆಯಲು ಸ್ಪ್ಯಾನರ್ ಪ್ರೊಫೈಲ್ನ ಉಳಿದ ಭಾಗಗಳನ್ನು ವಿಟ್ನೆಸ್ ಮಾರ್ಕ್ ಮಾಡಿ. ರೀಕ್ಯಾಪ್ ಮಾಡಲು ನಾವು ಕಲಿತಿರುವುದು: ಮಾರ್ಕಿಂಗ್ ಬ್ಲಾಕ್ನೊಂದಿಗೆ ಮೆಟಾಲಿಕ್ ಸರ್ಫೇಸ್ಗಳಲ್ಲಿ ಲೈನ್ಗಳನ್ನು ಮಾರ್ಕ್ ಮಾಡುವುದು, ಸ್ಕ್ರೈಬರ್ನೊಂದಿಗೆ ಲೈನ್ಗಳನ್ನು ಮಾರ್ಕ್ ಮಾಡುವುದು, ಬಿವೆಲ್ ಪ್ರೊಟ್ರಾಕ್ಟರ್ನೊಂದಿಗೆ ಆಂಗಲ್ಗಳನ್ನು ಮಾರ್ಕ್ ಮಾಡುವುದು, ಡಿವೈಡರ್ನೊಂದಿಗೆ ಆಂಗಲ್ಗಳನ್ನು ವಿಭಜಿಸುವುದು, ಡಿವೈಡರ್ ಮತ್ತು ಸ್ಕ್ರೈಬರ್ನೊಂದಿಗೆ ಸರ್ಕಲ್ಗಳು, ಆರ್ಕ್ಗಳು ಮತ್ತು ಟ್ಯಾಂಜೆಂಟ್ಗಳನ್ನು ಮಾರ್ಕ್ ಮಾಡುವುದು, ಡಾಟ್ ಪಂಚ್ನೊಂದಿಗೆ ಪ್ರೊಫೈಲ್ ಅನ್ನು ರಿಜಿಸ್ಟರ್ ಮಾಡುವುದು. ಇದು ಟಾಸ್ಕ್ 1 ಆಫ್ ಜಾಯಿನಿಂಗ್ ಸ್ಟ್ರೇಟ್ ಲೈನ್ ಟು ಎನ್ ಆರ್ಕ್ ಕುರಿತ ಮಾಹಿತಿಯಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.